ಹಾಯ್ ಗೈಸ್, ಗುಡ್ ಈವ್ನಿಂಗ್. ಅಂತೂ ಇಂತೂ ರೆಸಾರ್ಟ್ಗೆ ಬಂದಿದ್ದೀವಿ. ಟೋಟಲ್ 640 ಕಿಲೋಮೀಟರ್ಸ್ ಡ್ರೈವ್. ಟೈಮ್ ಟುಕ್ ನಿಯರ್ಲಿ 10 hours ಟು ರೀಚ್ ರೆಸಾರ್ಟ್. ಪೂಲ್ ಪಕ್ಕದಲ್ಲೇ ಲೈವ್ ಮ್ಯೂಸಿಕ್ ಇದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದೆ. ಫಸ್ಟ್ ಹೋಗಿ ಡಿನ್ನರ್ ಮುಗಿಸೋಣ. ಹಲೋ ಗಾಯ್ಸ್, ಶುಭೋದಯ. ಆಲ್ರೆಡಿ 7:00. ದರ್ಶನ್ ಸ್ಟಿಲ್ ಆನ್ ಬೆಡ್. ನಮ್ಮ ರೂಮ್ ಟೋಟ್ಲಿ ಬಿಕೇಮ್ ಮೆಸ್ಸಿ. ಇದು ನಮ್ಮ ರೂಮಿಂದ ಗಾರ್ಡನ್ ವ್ಯೂ ಗಾಯ್ಸ್. ನಿನ್ನೆ ಅರ್ಲಿ ಮಾರ್ನಿಂಗ್ ಎದ್ದು ಸನ್ರೈಸ್ ಪಾಯಿಂಟ್ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಲಾಂಗ್ ಡ್ರೈವಿಂದ ಬೆಳಗ್ಗೆ ಬೇಗ ಹೇಳೋದಕ್ಕಾಗಲಿಲ್ಲ. ಈಗ ಆಕಾಶದಲ್ಲಂತೂ ಮೋಡ ಕವಿದ ವಾತಾವರಣ ಇದೆ. ರಾತ್ರಿ ಇಡೀ ಮಳೆ ಆಗಿದೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬನ್ನಿ ಹೋಗೋಣ. ಮರ ಗಿಡ ಗ್ರೀನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೂಲ್ ಹತ್ರ ಯಾರೂ ಇಲ್ಲ ಅನಿಸುತ್ತೆ. ಸೊ ಇದ್ರೂ ಬಿಡೋದು ಡೌಟು ಬಿಕಾಸ್ ಆಫ್ ಕೋವಿಡ್. ತುಂಬಾ ದೊಡ್ಡದಿದೆ. ಮಕ್ಕಳಿಗೆ ದೊಡ್ಡವ್ರಿಗೆ ಪಾರ್ಟಿಷನ್ಸ್ ಮಾಡಿದ್ದಾರೆ, ಬಟ್ ನಾಟ್ ಟು ಯೂಸ್ ಬಿಕಾಸ್ ಆಫ್ COVID-19. ಬನ್ನಿ ಬೈಕ್ ಹತ್ರ ಹೋಗೋಣ. ನೆನ್ನೆ ಈವ್ನಿಂಗ್ ರೆಸಾರ್ಟ್ ಕ್ರೌಡ್ ಇದ್ದಿದ್ದರಿಂದ ಪಾರ್ಕಿಂಗ್ ಲಿಟ್ಲ್ ಬಿಟ್ ಕಷ್ಟ ಆಯಿತು. See the beautiful statues. ಬಟ್ ಪಾರ್ಕಿಂಗ್ ಇತ್ತು ಸೈಡಲ್ಲಿ. ಅಲ್ಲೇ ಪಕ್ಕದಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿದ್ವಿ. ಆಡಿ ಕಾರ್ ಬ್ಯಾಕ್ ಸೈಡ್. ನಿನ್ನೆ ಇಲ್ಲೆಲ್ಲ ತುಂಬಾ ಬೈಕ್ಸ್ ನಿಂತಿದ್ವು. ಈ ರೆಸಾರ್ಟ್ ಬ್ಯಾಕ್ ಸೈಡಲ್ಲಿ ಬೀಚ್ ಇದೆ, ಅಲ್ಲಿ ಹೋಗೋಣ ಈಗ. सर बीच आगे कितना दूर है? ರೆಸಾರ್ಟಿನ ಸ್ವಲ್ಪ ದೂರನೇ ಅನಿಸುತ್ತೆ. ಅರೌಂಡ್ 4-5 minutes ವಾಕ್. ಗೈಸ್, ಯು ಕ್ಯಾನ್ ಸಿ ದ ಸೀ ಫ್ರಮ್ ಹಿಯರ್. ಇಲ್ಲಿ ನೋಡಿ ತುಂಬಾ ವೆಹಿಕಲ್ಸ್ ಇದ್ದಾವೆ. ನೆನ್ನೆ ನಾವು ಬರಬೇಕಾದ್ರೆ ಮಳೆ ಆಗಿಲ್ಲ ಎಲ್ಲೂ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಮಳೆ ಅಂತೂ ಬರೋ ಥರ ಇಲ್ಲ. ಬೀಚಿಂದ ಸ್ವಲ್ಪ ಜನ ಎಲ್ಲ ವಾಪಸ್ ಬರ್ತಿದ್ದಾರೆ. ಮೊದಲಿನ ಥರ ಕ್ರೌಡೇನೂ ಕಾಣಿಸ್ತಿಲ್ಲ ಈಗ. ಐ ಥಿಂಕ್ ದರ್ಶನ್ ರೆಡಿ ಆಗಿದ್ದಾನೆ ಅನಿಸುತ್ತೆ. ಈಸ್ ಡೂಯಿಂಗ್ ಕಾಲ್. ಐ ವಾಂಟ್ ಟು ಕ್ರಾಸ್ ದಿಸ್ ಚೋಟಾ ಸೆ ಬ್ರಿಡ್ಜ್. ಈ ಕಡೆಯಿಂದ ಹೋಗ್ಬೋದು ಅನಿಸುತ್ತೆ. ಫ್ರೆಶ್ ಅಪ್ ಅಂತೂ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಕೋಲ್ವಾ ಬೀಚ್ ಹೋಗ್ತೀವಿ. ಅಲ್ಲಿ ಜನ ಯಾವ ಥರ ಇರ್ತಾರೆ ಅಂತ ನೋಡೋಣ. ಬಿಫೋರ್ ಎಂಟ್ರಿಂಗ್ ಟು ದ ರೆಸ್ಟೋರೆಂಟ್ ವಿ ಹ್ಯಾವ್ ಟು ಸ್ಯಾನಿಟೈಸ್ ಅವರ್ ಹ್ಯಾಂಡ್ಸ್. ಕೋಲ್ವಾ ಬೀಚ್ಗೆ ಇಲ್ಲಿಂದ 9.3 kilometers ಇದೆ. ಅರೌಂಡ್ 15 minutes ಡ್ರೈವ್. ಗೈಸ್, ಕೋಲ್ವಾ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಬೀಚ್ ನೋಡಿಕೊಂಡು ಇಲ್ಲಿಂದ ಮತ್ತೆ ನಾವು ರೆಸಾರ್ಟ್ಗೆ ಹೋಗಿ ಅಲ್ಲಿ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ನಾರ್ತ್ ಗೋವಾ ಹೊರಡ್ತಾ ಇದ್ದೀವಿ. ಅಗೇನ್ ವಿ ಹ್ಯಾವ್ ಟು ಕ್ರಾಸ್ ದಿಸ್ ಚೋಟಾ ಸೆ ಬ್ರಿಡ್ಜ್. ಆ್ಯಕ್ಚುಲಿ ಚೋಟಾ ನೈ, ಥೋಡಾ ಬಡ.
ಈ ಬೀಚಲ್ಲಿ ಕೂಡ ಜನ ಕಮ್ಮಿ ಇದ್ದಾರೆ. ಆ್ಯಕ್ಚುಲಿ ಬಿಕಾಸ್ ಆಫ್ ದಿಸ್ ಆಲ್ ಪ್ಯಾಂಡಮಿಕ್, ಈ ಪ್ಯಾಂಡಮಿಕ್ಕಿಂದ ಟೂರಿಸಮ್ಗೆ ತುಂಬಾ ಅಂದರೆ ತುಂಬಾ ಎಫೆಕ್ಟ್ ಆಗಿದೆ. ಸ್ಕೈ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಿದೆ, ಮಳೆ ಬರೋ ಥರ ಏನು ಅನ್ನಿಸ್ತಿಲ್ಲ. ಮತ್ತೆ ರಿಟರ್ನ್ ಆಗಿದ್ದೀವಿ. ಈಗ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ವಿ ಹ್ಯಾವ್ ಟು ಚೆಕ್ ಔಟ್ ಅವರ್ ರೂಮ್ಸ್ ಆ್ಯಂಡ್ ಅರೇಂಜ್ ದ ಬ್ಯಾಗ್ ಇನ್ ಬೈಕ್. ಗೂಗಲ್ ಮ್ಯಾಪ್ಸ್ ಪ್ರಕಾರ ಹೆರಿಟೇಜ್ ವಿಲೇಜ್ ಸೌತ್ ಗೋವಾಯಿಂದ ಕಲಂಗುಟ್ಟಿಗೆ 40 ಕಿಲೋಮೀಟರ್ಸ್ ಇದೆ. ಅರೌಂಡ್ 1 ಅವರ್ ಡ್ರೈವ್ ತೋರಿಸ್ತಿದೆ. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಿದೆ. ನಾವು ವಿ ಆರ್ ಗೋಯಿಂಗ್ ಟು ನಾರ್ತ್ ಗೋವಾ. ಟ್ರಾಫಿಕ್ ತುಂಬಾ ಕಡಿಮೆ ಇದೆ ಕಂಪೇರ್ ಟು ಬಿಫೋರ್. ಗೋವಾ ಒಂದೇ ಅಲ್ಲ, ನಮ್ಮ ಬೆಂಗಳೂರಿಗೂ ಸಹ ಟ್ರಾಫಿಕ್ ಕಡಿಮೆ ಆಗಿದೆ. ಟುಡೇ ನೈಟ್ ಕಲಂಗುಟ್ಟಿ ಬೀಚ್ ಹತ್ರ ಬೀಚ್ ರೆಸಾರ್ಟ್ ಮಾಡಿದ್ದೀವಿ. ಸೊ ಅಲ್ಲೇ ಸ್ಟೇ ಆಗ್ತೀವಿ ಇವತ್ತು. It's clear to see from up here the world seems small. We can sit together. It's so beautiful, you and me. Meant to be in the great outdoors, forever free. Sometimes you need to go and take a step back to see the truth around you. From a distance you can tell. You and me. ರೆಸಾರ್ಟಲ್ಲಿ ಚೆಕ್ ಇನ್ ಆಗಿ ಬೈಕಲ್ಲಿದ್ದ ಲಗೇಜ್ ಎಲ್ಲ ರೂಮಲ್ಲಿಟ್ಟು ಬೀಚ್ ರೆಸ್ಟೋರೆಂಟ್ಗೆ ನಡ್ಕೊಂಡು ಹೋಗ್ತಿದ್ದೀವಿ. ನಾವೇನು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಿಲ್ಲ ಇವತ್ತು. ಈವ್ನಿಂಗ್ ತನಕ ಇಲ್ಲೇ ರಿಲ್ಯಾಕ್ಸ್ ಆಗಬೇಕು ಅಂದ್ಕೊಂಡ್ವಿ ಬೈ ಎಂಜಾಯಿಂಗ್ ದ ಸಿ ವೇವ್ಸ್. ಓ ಇದರ ಟೇಬಲ್ ಹಾಂ ಡಾಲ್ದೋ ಇದೆ. ಓಕೆ ಗೈಸ್, ಇಲ್ಲೇ ಅಮೃತ ಕೆಳಗೆ ಟೇಬಲ್ ಹಾಕ್ತಾರೆ ಅಂತ. ಈಗ ಲಂಚ್ ಮುಗಿಸಿ ಮತ್ತೆ ನಾಳೆಯ ಎಪಿಸೋಡ್ನಲ್ಲಿ ಭೇಟಿ ಮಾಡೋಣ. ಬಾಯ್ ಗೈಸ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್.